ವೇದಿಕೆಗಳಿರ್ತಕ್ಕಂಥ ಗುರುಗಳಾದ ಶ್ರೀ ತಾರಕ ಸ್ವಾಮಿಗಳು, ಹಿರಿಯರಾದ ಹಂಪನಗರಿನ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರು, ಅಧ್ಯಕ್ಷರಾದ ಮಹೇಶ್ ಜೋಶಿಯವರು ಹಾಗೂ ಇಂದಿನ ಮುಖ್ಯ ಅತಿಥಿಗಳು ಹಾಗೂ ಸ್ವೀಕೃತರಾದ ಡಾಕ್ಟರ್ ಪಿ ಶುಭಚಂದ್ರ ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾ ಇಲ್ಲಿ ಬರೋದು ನನಗೆ ಗೊತ್ತಿರಲಿಲ್ಲ, ನಿನ್ನೆವರೆಗೂ. ಮೊನ್ನೆ ಜೋಶಿಯವರು ಈ ಥರ ಬಂದಿದ್ದೀರಾ, ಇದು ಕಾರ್ಯಕ್ರಮ ಬರಬೇಕು ನೀವು ಅಂತ ಹೇಳಿದ್ರು. ನನಗೆ ಏನು ಅಂತಲೂ ಗೊತ್ತಿಲ್ಲ. ಆಮೇಲೆ ಹೇಳಿದ್ರು ಈ ಥರ ಇದೆಲ್ಲ ಕಳಿಸಿದ್ರು. ಆಮೇಲೆ ಇವತ್ತು ಬೆಳಗ್ಗೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿದೆ, ಈ ಥರ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಡಾಕ್ಟರ್ ಪ್ರೀತಿ ಶುಭಚಂದ್ರ ಅವರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ, ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತ. ಆವಾಗ ಗೊತ್ತಾಯಿತು ಪ್ರೀತಿಯವರು ನನ್ನ ಕ್ಲಾಸ್ಮೇಟ್ ಮಂಡ್ಯದಲ್ಲಿ. ಎಷ್ಟು ಸ್ಮಾಲ್ ವರ್ಲ್ಡ್ ಅಂದರೆ, ನಾನು ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ಮು. ನನ್ನ ಜೊತೆ ಅಲ್ಲಿ ಬಂದಿರತಕ್ಕಂಥ ಮೀರಾ ಶಿವಲಿಂಗಯ್ಯ ನನ್ನ ಆಹ್ವಾನದಲ್ಲಿ ಬಂದಿದ್ದಾನೆ. ಧನ್ಯವಾದಗಳು ಮೀರಾ, ಮಂಡ್ಯದಿಂದ ಬಂದಿದ್ದಾರೆ. ಅವರು ದೊಡ್ಡ ಎಜುಕೇಷನಲಿಸ್ಟು. ಸೊ ಈ ಕಳೆದ 67 ವರ್ಷ ನಮ್ಗೆ ಹೇಳ್ಬಿಡ್ತೀನಿ, ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ನಾವು ಯಾವಾಗ ಮಾಡಿದ್ದು ಅಂತ, ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ. ಆಮೇಲೆ ಹೋಗಿ ನೋಡಿದೆ ಏನೇನು ಮಾಡಿದ್ದಾರೆ ಅಂತ. ಇವರಷ್ಟೇ ಟೈಮ್ ನಮಗೂ ಇತ್ತು, ನಾಲ್ಕು ಏನೂ ಮಾಡಲಿಲ್ಲ, ಇವ್ರು ಎಷ್ಟೊಂದು ಮಾಡಿಬಿಟ್ರಲ್ಲ ಅಂತ ಭಾಳ ಬೇರೆ ಮಾಡ್ಕೊಂಡೆ. ಬೆಳಗಿಂದ ಅದೇನೋ ಓದ್ತಾ ಇದ್ರೆ ಪುಟಗಳಿಗೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ತುಂಬ ತುಂಬ ಸಂತೋಷ ಆಯಿತು ಆ್ಯಂಡ್ ಹೆಮ್ಮೆ ಆಯಿತು. ಯಾಕೆಂದರೆ ನನ್ನ ಕ್ಲಾಸ್ಮೇಟ್ ಒಬ್ಬಳು ಎಷ್ಟೊಂದು ಅಚೀವ್ ಮಾಡಿ ಇವತ್ತು ಈ ಒಂದು ಪುರಸ್ಕೃತಕ್ಕೆ ಸನ್ಮಾನಕ್ಕೆ ಭಾಜನ ಆಗ್ತಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು ಪ್ರೀತಿಯವರೇ. ಇನ್ನು ನಮ್ಮ ಬೃಂದಾವನ ಕನ್ನಡ ಸಂಸ್ಥೆ ಬಗ್ಗೆ ಎರಡು ಮಾತು ಹೇಳಬೇಕು. ಕಳೆದ 20 ವರ್ಷ ಹಿಂದೆ ನನ್ನ ಹೆಂಡತಿ ಉಷಾ ಮತ್ತು ನಾನು ಶುರು ಮಾಡಿದ್ವಿ. ಯಾಕೆಂದರೆ ಏನಾಗ್ತಿತ್ತು ಅಂದರೆ, ಅವಲ್ಲಿ ನಮ್ಮ ಕನ್ನಡದ ಮಕ್ಕಳಿಗೆ ಒಂದು ಸ್ಟೇಜ್ ಇರಲಿಲ್ಲ. ಒಂದು ಮಕ್ಕಳಿಗೆ ಒಂದು ಸ್ಟೇಜ್ ಕೊಡಬೇಕು ಅಂತ ಒಂದು ಶುರು ಮಾಡಿತ್ತು ಅಷ್ಟೇ. ಇನ್ನೊಂದು ಫ್ಯಾಮಿಲಿ ಇದ್ದಿದ್ದಷ್ಟೇ. ಆಮೇಲೆ ಬರ್ತಾ ಇವತ್ತು ಸುಮಾರು 500 ಫ್ಯಾಮಿಲಿಗೆ ಬೆಳ್ಕೊಂಡು ಬರೀ ಸ್ಟೇಜ್ ಒಂದೇ ಅಲ್ಲ, ಮಕ್ಕಳು ಕನ್ನಡ ಕಲಿತಾರೆ. 250 ಮಕ್ಕಳು ನಾವು ಕನ್ನಡ ಕಲಿಸ್ತಾ ಇದ್ದೀವಿ ಅಲ್ಲಿ. ಆ್ಯಂಡ್ ಈಗ ಏನು ಬೂಸ್ಟ್ ಆಯಿತು ಅಂದರೆ, ಈ ಮೊನ್ನೆ ನಮ್ಮ ಮಹೇಶ್ ಜೋಶಿ ಅವರಲ್ಲಿ ಬಂದ್ಬಿಟ್ಟು ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳನ್ನ ನೋಡಿ ಇನ್ನೂ ಮಾಡ್ಬೋದು, ನಮಗೆ ಉತ್ಸಾಹ ಬರ್ತಾ ಇದೆ. ಅಂದರೆ ವಿ ಆರ್ ಟ್ರೈಂಗ್ ಟು, ನಾವು ಕನ್ನಡನ ಅಲ್ಲಿ ಕೆಲವು ಕಾಲೇಜ್ಗಳಲ್ಲಿ ಯಾಕೆ ಅದನ್ನ ಒಂದು ಸಬ್ಜೆಕ್ಟಾಗಿ ಮಾಡಿ ಅದಕ್ಕೆ ಕ್ರೆಡಿಟ್ಸ್ ಕೊಡಬಾರ್ದು, ಆ ಥರ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಆ ವಿಚಾರದಲ್ಲಿ ಸಾಕಷ್ಟು ಕೆಲಸಗಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಇವರು ಬಂದು ನಮಗೆ ಈ ಥರ ಉತ್ತೇಜನ ಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅವರ ಕಾರ್ಯ ಶ್ಲಾಘನೀಯ. ಈಗ ಹೇಳ್ತೀನಲ್ಲ, ಇದುವರೆಗೆ ನಮಗೆ ಇಷ್ಟೊಂದು ಉತ್ತೇಜನ ಯಾರೂ ಕೊಟ್ಟಿರಲಿಲ್ಲ. ಅಂದರೆ ನಾವು ಹೊರದೇಶದಲ್ಲಿ ಇರ್ತೀವಿ, ಬಹುಶಃ ನನಗೆ ಕನ್ನಡದ ಬಗ್ಗಿನ ಒಲವು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿಗಿಂತ. ನಾವು ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತೀವಿ, ಮನೇಲಿ ಕನ್ನಡನೇ ಮಾತಾಡೋದು, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕನ್ನಡ ಮಾತಾಡ್ತಾರೆ. ಹಾಗಾಗಿ ನಾವು ವಿ ಮೇಕ್ ಶೋರ್ ದಟ್ ಅವರು ಕನ್ನಡ ಮಾತಾಡ್ತಾರೆ, ಕನ್ನಡನ ಎಲ್ಲರಿಗೂ ಹೇಳ್ಕೊಡ್ತಾರೆ ಅಂತ. ಏನೋ ನನ್ನ ಮಕ್ಕಳ ಫ್ರೆಂಡ್ಸ್ಗಳೆಲ್ಲ ಕನ್ನಡ ಹೇಳ್ಕೊಡ್ತಾರೆ, ಅಲ್ಲಿವರೆಗೂ ಹೋಗಿದ್ದಾರೆ. ಹಾಗಾಗಿ ನಾವು ಇನ್ನೇನು ನವೆಂಬರಲ್ಲಿ ನಮ್ಮ ಬೃಂದಾವನ ಕನ್ನಡ ಕೂಡ 20ನೇ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ, ವಿಜೃಂಭಣೆ ನಡೆಸಬೇಕು ಅಂತ. ಆವಾಗ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲ ಕನ್ನಡ ಥರ ಇರತಕ್ಕಂಥದ್ದು ನಾವು ಮಾಡಬೇಕು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಾವು ಈ ಧರ್ಮಸ್ಥಳ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ಜೀ ಕನ್ನಡ ಟಿ ವಿಲಿ ನೋಡ್ತಾ ಇದ್ವಿ. ಅದನ್ನು ಕೇಳ್ತಾ ಇದ್ದೆ, ನಮ್ಗೆ ಯಾಕೆ ಅದು ಇನ್ನೂ ಸಿಕ್ಕಿಲ್ಲ ಅಂತ. ಸೊ ಹೇಳಿದ್ರು ಕೊಡ್ತೀನಿ ಬೇಕಾದ್ರೆ ಅಂತ. ಅಂದರೆ ವಾಟ್ ಐಮ್ ಸೇಯಿಂಗ್ ಈಸ್, ನಾವು ಹೊರದೇಶದಲ್ಲಿ ಇದ್ಕೊಂಡು ನಮ್ಮ ಕನ್ನಡದವರ ಕಾರ್ಯಗಳನ್ನ, ಕನ್ನಡಕ್ಕೆ ಬೇಕಾದನ್ನು ಕನ್ನಡಕ್ಕೆ ಪ್ರೋತ್ಸಾಹ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಬೇರೆಯವರಿಗೆ ಅವ್ರು ಇರ್ತಾರೆ, ಈಗ ನೀವು ಹೇಳ್ಕೊಳಕ್ಕಲ್ಲ, ತಮಿಳಿನವ್ರಿಗೆ ತಮಿಳವ್ರು ಮಾಡ್ತಾರೆ, ತೆಲುಗುನ ಅವ್ರು ಮಾಡ್ತಾರೆ, ನಮಗೆ ಯಾರು ಮಾಡ್ತಾರೆ, ನಾವೇ ಮಾಡ್ಕೋಬೇಕು. ಹಾಗಾಗಿ ನಾವು ನಮ್ಮ ಸಂಸ್ಥೆ ಮೂಲಕ, ಬೃಂದಾವನ ಕನ್ನಡದ ಸಂಸ್ಥೆ ಮೂಲಕ, ಕನ್ನಡ ಒಂದೇ ಅಲ್ಲ, ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳು, ಭಾಷೆ ಸಂಬಂಧಪಟ್ಟ ಚಟುವಟಿಕೆಗಳು, ಇನ್ನಿತರ ಎಲ್ಲದನ್ನು ಕೂಡ ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ಸಹಕಾರ ಸಿಗ್ತಾ ಇದೆ. ಸಮ್ಮೇಳನ ಆಗ್ತಾ ಇದೆ. ಈಗ ಮುಂದಿನ ಆಗಸ್ಟಲ್ಲಿ ಅಕ್ಕ ಸಮ್ಮೇಳನ ಮಾಡ್ತೀವಿ. ಅದಕ್ಕೆ ಸಾಕಷ್ಟು ಕಡೆಯಿಂದ ಎಲ್ಲರೂ ಬರ್ತಾರೆ.
ಹಾಗಾಗಿ ಅದೊಂದು ನಮಗೆ ತುಂಬ ಸಂತೋಷದ ವಿಚಾರ. ಸೊ ಇವತ್ತು ಈ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಷ್ಟು ದಿನ ನನಗೆ ನಮ್ಮ ಸ್ನೇಹಿತರು ಕೆಲವರು ಜೈನ್ಸ್ ಇದ್ದರು, ಆದರೆ ಇವತ್ತು ಡಾಕ್ಟರ್ ಜೋಶಿಯವರು ಅದ್ರ ಬಗ್ಗೆ ಇಷ್ಟು ಹೇಳಿದ್ರು ಅಂದರೆ ತುಂಬ ಖುಷಿ ಆಯಿತು. ಈ ಜೈನ ಸಮುದಾಯದಲ್ಲಿ ಎಷ್ಟು ಒಂದು ನನಗೆ ಮುಂಚಿಂದ ಗೊತ್ತಿರೋದು ಅಹಿಂಸಾ. ನನಗೆ ಈ ಜೈನ ಮುನಿಗಳು ಜನಗಳು ಮುಖಕ್ಕೆ ಇದು ಹಾಕೊಂಡು ಹೋಗ್ತಾರಲ್ಲ, ಏನು ಒಂದು ಸೊಳ್ಳೆ ಬಂದರೂ ಹೋಗಬಾರ್ದು ಆ ಥರ, ಅಥವಾ ಈ ಆ್ಯಂಟ್ಸ್ ಗಿಡ್ಸ್ ಮೇಲೆ ನಡೆದಿದ್ರೆ ಇದಾಗಬಾರ್ದು ಆ ಥರ ಎಲ್ಲ ಮಾಡೋರು. ಆಗಲೇ ಅನ್ನಿಸ್ತಾ ಇತ್ತು ಅಹಿಂಸಾ ಅನ್ನೋದು ನಿಮ್ಮ ಪರಮೋ ಧರ್ಮ. ಅದೊಂದು ತುಂಬ ಖುಷಿಯಾಗುತ್ತೆ. ಇವತ್ತು ನಿಮ್ಮೆಲ್ಲರ ಪರಿಚಯ ಆಗಿದ್ದು, ಆಮೇಲೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಧನ್ಯವಾದಗಳು. ಮತ್ತು ನನ್ನ ಹಳೆಯ ಸ್ನೇಹಿತರನ್ನ ಮತ್ತೆ ಇವತ್ತು ಪರಿಚಯ ಮಾಡಿಸಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ವೆರಿ ವೆಲ್ ಡಿಸರ್ವ್ಡ್ ಪ್ರೀತಿಯವರೇ. ಹೀಗೆ ಮತ್ತೆ ಅವಕಾಶಗಳು ಸಿಗಲಿ. ಆ್ಯಂಡ್ ಕನ್ನಡನ ಬೇರೆ ದೇಶಗಳಲ್ಲಿ, ಅಮೇರಿಕಾದಲ್ಲಿ ಮತ್ತು ಬೇರೆ ಕಡೆ ಬೆಳೆಸೋದಕ್ಕೆ ಮತ್ತೆ ಇನ್ನೊಂದು ಅವಕಾಶ ಇದೆ. ಆ್ಯಂಡ್ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಕನ್ನಡ ಸಮ್ಮೇಳನ ಆಗ್ತಾ ಇದೆ, 87ನೇ ಕನ್ನಡ ಸಮ್ಮೇಳನ. ಅದಕ್ಕೆ ನಾನು ಡಾಕ್ಟರ್ ಜೋಶಿ ಅವ್ರಿಗೆ ಹೇಳಿದ್ದೀನಿ, ಸಾಕಷ್ಟು ಕನ್ನಡಿಗರಿಂದ ಅದರಿಂದ ಕರೆಸರ್ತೀನಿ ಅಂತ. ನೋಡೋಣ, ನಿಮ್ಮ ಪ್ರೋತ್ಸಾಹ ಬೆಂಬಲ ನಮಗೆ ಹೀಗೆ ಇರಲಿ. ಧನ್ಯವಾದಗಳು. ನಮಸ್ಕಾರ.